ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾವು ದ್ರಾಕ್ಷಿ ಹಣ್ಣಿನ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ದ್ರಾಕ್ಷಿ ಹಣ್ಣು ಒಂದು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದಂಥ ಹಣ್ಣಾಗಿದೆ. ಸೊ ಇದರ ಪ್ರಮುಖ ಉಪಯೋಗಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಮೊದಲನೇದಾಗಿ ದ್ರಾಕ್ಷಿ ಹಣ್ಣಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಹಾನಿಕಾರಕ ಅಂಶಗಳ ವಿರುದ್ಧ ಹೋರಾಡಿ ಅವುಗಳನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಕ್ಯಾನ್ಸರ್ನ ತರುವಂತಹ ಕೋಶಗಳ ವಿರುದ್ಧ ಕೂಡ ಹೋರಾಡಿ ಕ್ಯಾನ್ಸರ್ ಬರದಂತೆ ತಡೆಯೋದಕ್ಕೆ ಈ ಒಂದು ದ್ರಾಕ್ಷಿ ಹಣ್ಣು ಸಹಾಯ ಮಾಡುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಎರಡನೇದಾಗಿ ದ್ರಾಕ್ಷಿಯ ರಸ ಚರ್ಮಕ್ಕೆ ಗ್ಲೋವನ್ನು ಕೊಡುತ್ತೆ. ನಾವು ವಯಸ್ಸಾದಂತೆ ಕಾಣಲ್ಲ ದ್ರಾಕ್ಷಿಯ ರಸವನ್ನು ಸೇವನೆ ಮಾಡ್ತಾ ಬಂದರೆ, ಅಥವಾ ದ್ರಾಕ್ಷಿಯ ರಸವನ್ನು ಸ್ಕಿನ್ಗೆ ಹಚ್ತಾ ಬಂದರೆ ಚರ್ಮದ ಹೊಳಪು ಹೆಚ್ಚಾಗತ್ತೆ. ಇನ್ನು ಇದರಲ್ಲಿ ವಿಟಮಿನ್ ಎ, ಲ್ಯೂಟಿನ್ ಮತ್ತು ಇನ್ನು ಹೆಚ್ಚಿನ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ಶಕ್ತಿಯನ್ನು ಕೊಡುತ್ತೆ. ಕಣ್ಣಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಮೊದಲ ಸ್ಥಾನದಲ್ಲಿ ಇದೆ. ಅದಲ್ಲದೆ ದ್ರಾಕ್ಷಿ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಇರೋದ್ರಿಂದ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಗ್ಲೂಕೋಸ್ ಥರ ಇದು ನಮಗೆ ಕೆಲಸ ಮಾಡುತ್ತೆ. ಇನ್ನು ಈ ಒಂದು ಹಣ್ಣಿನಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡುವಲ್ಲಿ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಈ ಒಂದು ದ್ರಾಕ್ಷಿ ಹಣ್ಣಿನಲ್ಲಿ ನಾರಿನ ಅಂಶ ಕೂಡ ಅಧಿಕವಾಗಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಇದು ದ್ರಾಕ್ಷಿ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗತ್ತೆ. ಇನ್ನು ದ್ರಾಕ್ಷಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಹೃದಯದ ರಕ್ತನಾಳಗಳನ್ನು ಬಲಪಡಿಸುತ್ತೆ. ಕೊಲೆಸ್ಟ್ರಾಲ್ ಇದರಲ್ಲಿ ಕಡಿಮೆ ಇದೆ. ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಶಕ್ತಿ ಕೂಡ ಇದೆ ಇದರಲ್ಲಿ. ಅದರಿಂದ ಹೃದಯದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಪೊಟ್ಯಾಷಿಯಮ್ ಕೂಡ ಈ ಒಂದು ದ್ರಾಕ್ಷಿ ಹಣ್ಣಲ್ಲಿ ಇರೋದ್ರಿಂದ ಹೈ ಬ್ಲಡ್ ಪ್ರೆಷರ್ನ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಿಂದ ಕೂಡ ಹೃದಯ ತುಂಬ ಚೆನ್ನಾಗಿರುತ್ತೆ. ರಕ್ತದ ಒತ್ತಡ ನಮ್ಮ ಕಂಟ್ರೋಲಲ್ಲಿ ಇರುವಂತೆ ಈ ಒಂದು ದ್ರಾಕ್ಷಿ ಹಣ್ಣು ಸಹಾಯ ಮಾಡುತ್ತೆ. ಬರೀ ಈ ಒಂದು ದ್ರಾಕ್ಷಿ ಹಣ್ಣನ್ನು ಹಣ್ಣಾಗಿ ತಿಂದೇನೆ ವಿವಿಧ ರೀತಿಯಲ್ಲಿ ಇದನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ದ್ರಾಕ್ಷಿ ಹಣ್ಣನ್ನು ಯಾವ್ಯಾವ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ ನೋಡೋಣ. ಸೊ ಮೊದಲನೇದಾಗಿ ದ್ರಾಕ್ಷಿಯನ್ನು ಒಣಗಿಸ್ಬಿಟ್ಟು ಒಣ ದ್ರಾಕ್ಷಿಯಾಗಿ ಮಾಡ್ತಾರೆ. ಸೊ ಪ್ರತಿಯೊಂದು ಸ್ವೀಟ್ಗಳನ್ನ ಮಾಡುವಾಗ ನಾವು ಈ ಒಣ ದ್ರಾಕ್ಷಿಯನ್ನು ಯೂಸ್ ಮಾಡ್ತೀವಿ. ಸೊ ಮೊದಲನೇದಾಗಿ ಒಣ ದ್ರಾಕ್ಷಿ. ಎರಡನೇದಾಗಿ ದ್ರಾಕ್ಷ ರಸವನ್ನು ಮಾಡ್ತಾರೆ. ತಾಜಾ ಹಣ್ಣಿನಿಂದ ದ್ರಾಕ್ಷಿ ರಸವನ್ನು ತಯಾರಿಸ್ತಾರೆ. ಇದು ಆರೋಗ್ಯಕರ ಪಾನೀಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಮೂರನೇದಾಗಿ ದ್ರಾಕ್ಷಿಯಿಂದ ವೈನ್ ಮಾಡ್ತಾರೆ. ಇದು ಕೂಡ ತುಂಬ ಫೇಮಸ್ಸು. ಇನ್ನು ದ್ರಾಕ್ಷಿಯಿಂದ ಜಾಮ್ ಮಾಡ್ತಾರೆ. ರೊಟ್ಟಿ, ದೋಸೆಗಳ ಜೊತೆಗೆ ಇದನ್ನು ಯೂಸ್ ಮಾಡ್ಬೋದು. ಜೆಲ್ಲಿಯನ್ನು ಮಾಡ್ತಾರೆ. ಶರ್ಬತ್ ಅಂತಂದರೆ ಮಾಮೂಲಿ ದ್ರಾಕ್ಷಿ ಜ್ಯೂಸು, ಶರ್ಬತ್ತು ಎರಡು ಒಂದೇ. ಸೊ ಬೇಸಿಗೆ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇನ್ನು ದ್ರಾಕ್ಷಿಯಿಂದ ಹಲವಾರು ರೀತಿಯ ತಿಂಡಿಯನ್ನು ಮಾಡ್ತಾರೆ. ಅದರಲ್ಲಿ ಹಲ್ವ ತುಂಬ ಫೇಮಸ್ಸು. ಪಾಯಸ ಮಾಡ್ತಾರೆ. ಕೇಕ್, ಕುಕ್ಕೀಸ್, ಐಸ್ ಕ್ರೀಮ್ಗಳಲ್ಲಿ ಕೂಡ ದ್ರಾಕ್ಷಿಯನ್ನು ಬಳಸ್ಕೊಳ್ತಾರೆ. ಇನ್ನು ದ್ರಾಕ್ಷಿಯ ಬೀಜದಿಂದ ಎಣ್ಣೆಯನ್ನು ತೆಗೆದುಬಿಟ್ಟು ಅದನ್ನು ಚರ್ಮದ ಆರೈಕೆಗೆ ಯೂಸ್ ಮಾಡ್ತಾರೆ. ಕೆಲವರು ಅಡುಗೆಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ವೆನಿಗರ್ ಮಾಡ್ತಾರೆ. ದ್ರಾಕ್ಷಿಯಿಂದ ವೆನಿಗರ್ನ ಮಾಡ್ತಾರೆ. ಅದನ್ನು ಅಡುಗೆಗಳಲ್ಲೂ ಯೂಸ್ ಮಾಡ್ತಾರೆ, ಔಷಧಿಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಇದಿಷ್ಟು ಉಪಯೋಗಗಳು ದ್ರಾಕ್ಷಿಯ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ನಾನಂತೂ ಈಗ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದು. ಸೊ ಇವತ್ತಿನ ವಿಷಯ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಂದುಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.